ಉಗ್ರರ ದಾಳಿಯಿಂದ ಕಣಿವೆ ರಾಜ್ಯ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತ ಮತ್ತೊಂದು ಕಡೆ ಕಾಡ್ತಾ ಇದೆ. ಉಗ್ರರು ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತವನ್ನೇ ನೀಡಿದ್ದಾರೆ. ಕಾರಣ ಪ್ರವಾಸಿಗರನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥವ್ರು ಸಾವಿರಾರು ಲಕ್ಷಾನುಗಟ್ಟಲೆ ಕಾಶ್ಮೀರದಲ್ಲಿ. ಈಗ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಕುಪ್ವಾರದಲ್ಲಿ ಇನ್ನೂ ಕೂಡ ಅಂಗಡಿಗಳು ಓಪನ್ ಆಗಿಲ್ಲ, ವಾಹನಗಳ ಸಂಚಾರ ಹಿಂದೆ, ರಸ್ತೆಗಳು ಬಿಕೋ ಅಂತ ಇವೆ. ಕುಪ್ವಾರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಕಾಶ್ಮೀರದ ಹಲವು ಕಡೆ ಏನು ಪ್ರವಾಸಿ ತಾಣಗಳಿದ್ದು, ಆ ಪ್ರವಾಸಿ ತಾಣಗಳು ಮೊದಲಿನ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಇಲ್ಲ. ಮೊದಲು ಯಾವ ರೀತಿ ಇದ್ದು ಈಗ ಆಪರೇಟ್ ಮಾಡ್ತಾ ಇವೆ ಕೆಲವು ಕಡೆ ಅಂತಂದ್ರೂ ಕೂಡ ಮೊದಲಿನ ಥರ ಇಲ್ಲ. ಆತಂಕದಲ್ಲಿಯೇ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡುವಂಥದ್ದು, ಜನ ರಸ್ತೆಯಲ್ಲಿ ಓಡಾಡುವಂಥದ್ದು. ಈಗ ನೀವು ಕುಪ್ವಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಅಲ್ಲಿ ಅಂಗಡಿ ಮುಂಗಟ್ಟು ಓಪನ್ ಆಗಿಲ್ಲ, ರಸ್ತೆಗಳು ಖಾಲಿ ಖಾಲಿ ಹೊಡಿತಾ ಇದೆ. ಆತಂಕದಲ್ಲೇ ಜನ ಓಡಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಕುಪ್ವಾರದ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತಹ ಗಡಿ ಗ್ರಾಮಗಳು, ಅದರಲ್ಲೂ ಕೂಡ LOCಯ ಸಮೀಪದಲ್ಲಿ, ಬಹಳ ಸಮೀಪದಲ್ಲಿ ಇರುವಂಥ ಕೆಲವು ಏರಿಯಾಗಳಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಇವತ್ತಿನ ದಿನಕ್ಕೆ ಅವರೆಲ್ಲರೂ ಕೂಡ ಎಷ್ಟು ಚಿಂತಾಕ್ರಾಂತರಾಗಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ನಾನು ಇಂತಿರುವಂಥ ಜಾಗ ಇದು ಕುಪ್ವಾರ. LOC ಲೈನ್ ಆಫ್ ಕಂಟ್ರೋಲ್ಗೆ ಕೆಲವು ಕಿಲೋಮೀಟರ್ ದೂರ ಇರುವಂಥ ಕುಪ್ವಾರದಲ್ಲಿ ಕದನ ವಿರಾಮ ಉಲ್ಲಂಘನೆ ಆದಾಗ, ಫೈರಿಂಗ್ ಆದಾಗ ಇಲ್ಲೂ ಕೂಡ ಹೆಚ್ಚಿನ ಮನೆಗಳಿಗೆ ಅಟ್ಯಾಕ್ ಆಗಿತ್ತು. ಹೆಚ್ಚಿನ ಮನೆಗಳೆಲ್ಲವೂ ಕೂಡ ಶೆಲ್ಲಿಂಗ್ನಲ್ಲಿ ಧ್ವಂಸವಾಗಿ ಹೋಗಿದ್ವು. ಪಾಕಿಸ್ತಾನದ ಶೆಲ್ಲಿಂಗ್ ದಾಳಿಯಾಗಿ ಧ್ವಂಸವಾಗಿ ಹೋಗಿದ್ವು. ಇವತ್ತು ಕದನ ವಿರಾಮ ಘೋಷಣೆಯಾಗಿ ಇವತ್ತಿಗೆ ಅದು ಮುಗಿಯೋದ್ರಿಂದಾಗಿ ಇವತ್ತು ಕುಪ್ವಾರದಲ್ಲಿ LOC ಕುಪ್ವಾರದಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲವೂ ಕೂಡ ಅಂಗಡಿಗಳು ಎಲ್ಲವೂ ಕೂಡ ಬಂದಾಗಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಕುಪ್ವಾರ, ನಾವು ಹಂದ್ವಾರದ ಚಿತ್ರಣವನ್ನು ಆಗ ತೋರಿಸಿದ್ವಿ. ಇದು ಕುಪ್ವಾರದಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಇವತ್ತು ಕದನ ವಿರಾಮ ಘೋಷಣೆಯಾಗಿ ಇವತ್ತಿಗೆ ಅದು ಮುಗಿಯೋದ್ರಿಂದಾಗಿ ಎಲ್ಲವೂ ಕೂಡ ಬಂದಾಗಿ ಇಲ್ಲಿನ ಚಿತ್ರಣ, ಜನರು ಯಾರೂ ಕೂಡ ಇಲ್ಲದೆ ಇಲ್ಲಿನ ರಸ್ತೆಗಳೆಲ್ಲವೂ ಕೂಡ ಬಣಗುಡ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆ ಇಲ್ಲಿ ಬಾರ್ಡರ್ ಎಲ್ಲಿ ಬರುತ್ತೆ, LOC ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದರೆ, ಆ ಕಡೆಗೆ ನಿಮಗೆ ಪಹಾಡ ಕಾಣಿಸ್ತಾ ಇದೆಯಲ್ಲ, ಆ ಕಡೆಗೆ ಕಾಣಿಸ್ತಾ ಇರುವಂಥ ಬೆಟ್ಟ, ಆ ಬೆಟ್ಟವೇ ನಿಮಗೆ, ಆ ಬೆಟ್ಟವನ್ನು ಕ್ರಮಿಸಿ ಆ ಕಡೆಗೆ ಹೋದರೆ ಅಲ್ಲಿ ಕಾಣಸಿಗುವುದೇ ನಿಮಗೆ ಪಾಕಿಸ್ತಾನದ ಏರಿಯಾ. ಅದು ಈ ಬೆಟ್ಟ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟದ ಆ ಕಡೆ ಹೋದರೆ ನಿಮಗೆ ಪಾಕಿಸ್ತಾನದ ಏರಿಯಾ. ಅಲ್ಲಿ ಮಧ್ಯದಲ್ಲಿ ಲೈನ್ ಆಫ್ ಕಂಟ್ರೋಲ್ ಇದೆ. ಭಾರತದ ಗಡಿ ನಿಯಂತ್ರಣ ರೇಖೆಯು ಕೂಡ ಅಲ್ಲೇ ಹಾದು ಹೋಗುತ್ತೆ. ಸದ್ಯಕ್ಕೆ ಈಗ ಇಲ್ಲಿನ ಚಿತ್ರಣ ಹೇಗಿದೆ ಕೇಳಿದರೆ, ಅದಕ್ಕೆ ಹೊಂದಿಕೊಂಡಂಥ ಭಾಗಗಳ ಇಲ್ಲಿನ ಚಿತ್ರಣ ಹೇಗಿದೆ ಕೇಳಿದರೆ, ಎಲ್ಲವೂ ಕೂಡ ಬಂದಾಗಿದೆ. ಜನ ಓಡಾಟವೂ ಕಮ್ಮಿ ಇದೆ. ಹಾಗೆ ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ಬಹುಶಃ ಇವತ್ತೇನಾದರೂ ಮತ್ತೆ ಕಂಟಿನ್ಯೂ ಆಯಿತು ಅಂತ ಹೇಳಿದರೆ ಮತ್ತೆ ಇಲ್ಲಿನ ಜನಜೀವನ ಅದೇ ಸ್ಥಿತಿಗೆ ಬರುತ್ತೆ. ಸೇನೆಯ ವೆಹಿಕಲ್ಗಳು, ಸೇನೆಯ ಓಡಾಟ, ಮಿಲಿಟೆನ್ಸಿ ಎಲ್ಲವೂ ಕೂಡ ನಿರಂತರವಾಗಿ ಇಲ್ಲಿ ಗಸ್ತು ಕಾಯ್ತಾ ಕಟ್ಟೆಚ್ಚರವನ್ನು ವಹಿಸಿದೆ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಇಲ್ಲಿ ಸೇನೆ ಯಾವುದೇ ಸಮಯದಲ್ಲೂ ಕೂಡ ಕಣ್ಣಿಟ್ಟು ಎಲ್ಲವನ್ನು ಕೂಡ ಕಾವಲು ಕಾಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಂತೂ ಕಟ್ಟೆಚ್ಚರ ಜಾಸ್ತಿ ಆಗಿದೆ. ಕುಪ್ವಾರದಲ್ಲಿ, ಈ ಗಡಿ ಭಾಗವಾದಂಥ ಕುಪ್ವಾರದಲ್ಲಿ ಈಗ ಜನರ ಓಡಾಟ ಬಹಳ ವಿರಳವಾಗಿದೆ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇಲ್ಲಿನ ಕವರೇಜನ್ನು ಮಾಡ್ತಾ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡದಿಂದ ಕುಪ್ವಾರ. ಉಗ್ರರ ದಾಳಿಯಿಂದ ಕಣಿವೆ ರಾಜ್ಯ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತ ಮತ್ತೊಂದು ಕಡೆ ಕಾಡ್ತಾ ಇದೆ. ಉಗ್ರರು ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತವನ್ನೇ ನೀಡಿದ್ದಾರೆ. ಕಾರಣ ಪ್ರವಾಸಿಗರನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥವ್ರು ಸಾವಿರಾರು ಲಕ್ಷಾನುಗಟ್ಟಲೆ ಕಾಶ್ಮೀರದಲ್ಲಿ. ಈಗ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಕುಪ್ವಾರದಲ್ಲಿ ಇನ್ನೂ ಕೂಡ ಅಂಗಡಿಗಳು ಓಪನ್ ಆಗಿಲ್ಲ, ವಾಹನಗಳ ಸಂಚಾರ ಹಿಂದೆ, ರಸ್ತೆಗಳು ಬಿಕೋ ಅಂತ ಇವೆ. ಕುಪ್ವಾರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಕಾಶ್ಮೀರದ ಹಲವು ಕಡೆ ಏನು ಪ್ರವಾಸಿ ತಾಣಗಳಿದ್ದು, ಆ ಪ್ರವಾಸಿ ತಾಣಗಳು ಮೊದಲಿನ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಇಲ್ಲ. ಮೊದಲು ಯಾವ ರೀತಿ ಇದ್ದು ಈಗ ಆಪರೇಟ್ ಮಾಡ್ತಾ ಇವೆ ಕೆಲವು ಕಡೆ ಅಂತಂದ್ರೂ ಕೂಡ ಮೊದಲಿನ ಥರ ಇಲ್ಲ. ಆತಂಕದಲ್ಲಿಯೇ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡುವಂಥದ್ದು, ಜನ ರಸ್ತೆಯಲ್ಲಿ ಓಡಾಡುವಂಥದ್ದು. ಈಗ ನೀವು ಕುಪ್ವಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಅಲ್ಲಿ ಅಂಗಡಿ ಮುಂಗಟ್ಟು ಓಪನ್ ಆಗಿಲ್ಲ, ರಸ್ತೆಗಳು ಖಾಲಿ ಖಾಲಿ ಹೊಡಿತಾ ಇದೆ. ಆತಂಕದಲ್ಲೇ ಜನ ಓಡಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಕುಪ್ವಾರದ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದೆ.
ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತಹ ಗಡಿ ಗ್ರಾಮಗಳು, ಅದರಲ್ಲೂ ಕೂಡ LOCಯ ಸಮೀಪದಲ್ಲಿ, ಬಹಳ ಸಮೀಪದಲ್ಲಿ ಇರುವಂಥ ಕೆಲವು ಏರಿಯಾಗಳಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಇವತ್ತಿನ ದಿನಕ್ಕೆ ಅವರೆಲ್ಲರೂ ಕೂಡ ಎಷ್ಟು ಚಿಂತಾಕ್ರಾಂತರಾಗಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ನಾನು ಇಂತಿರುವಂಥ ಜಾಗ ಇದು ಕುಪ್ವಾರ. LOC ಲೈನ್ ಆಫ್ ಕಂಟ್ರೋಲ್ಗೆ ಕೆಲವು ಕಿಲೋಮೀಟರ್ ದೂರ ಇರುವಂಥ ಕುಪ್ವಾರದಲ್ಲಿ ಕದನ ವಿರಾಮ ಉಲ್ಲಂಘನೆ ಆದಾಗ, ಫೈರಿಂಗ್ ಆದಾಗ ಇಲ್ಲೂ ಕೂಡ ಹೆಚ್ಚಿನ ಮನೆಗಳಿಗೆ ಅಟ್ಯಾಕ್ ಆಗಿತ್ತು. ಹೆಚ್ಚಿನ ಮನೆಗಳೆಲ್ಲವೂ ಕೂಡ ಶೆಲ್ಲಿಂಗ್ನಲ್ಲಿ ಧ್ವಂಸವಾಗಿ ಹೋಗಿದ್ವು, ಪಾಕಿಸ್ತಾನದ ಶೆಲ್ಲಿಂಗ್ ದಾಳಿಯಾಗಿ ಧ್ವಂಸವಾಗಿ ಹೋಗಿದ್ವು. ಇವತ್ತು ಕದನ ವಿರಾಮ ಘೋಷಣೆಯಾಗಿ ಇವತ್ತಿಗೆ ಅದು ಮುಗಿಯೋದ್ರಿಂದಾಗಿ ಇವತ್ತು ಕುಪ್ವಾರದಲ್ಲಿ LOC ಕುಪ್ವಾರದಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲವೂ ಕೂಡ ಅಂಗಡಿಗಳು ಎಲ್ಲವೂ ಕೂಡ ಬಂದಾಗಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಕುಪ್ವಾರ, ನಾವು ಹಂದ್ವಾರದ ಚಿತ್ರಣವನ್ನು ಆಗ ತೋರಿಸಿದ್ವಿ. ಇದು ಕುಪ್ವಾರದಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಇವತ್ತು ಕದನ ವಿರಾಮ ಘೋಷಣೆಯಾಗಿ ಇವತ್ತಿಗೆ ಅದು ಮುಗಿಯೋದ್ರಿಂದಾಗಿ ಎಲ್ಲವೂ ಕೂಡ ಬಂದಾಗಿ ಇಲ್ಲಿನ ಚಿತ್ರಣ, ಜನರು ಯಾರೂ ಕೂಡ ಇಲ್ಲದೆ ಇಲ್ಲಿನ ರಸ್ತೆಗಳೆಲ್ಲವೂ ಕೂಡ ಬಣಗುಡ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆ ಇಲ್ಲಿ ಬಾರ್ಡರ್ ಎಲ್ಲಿ ಬರುತ್ತೆ, LOC ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದರೆ, ಆ ಕಡೆಗೆ ನಿಮಗೆ ಪಹಾಡ ಕಾಣಿಸ್ತಾ ಇದೆಯಲ್ಲ, ಆ ಕಡೆಗೆ ಕಾಣಿಸ್ತಾ ಇರುವಂಥ ಬೆಟ್ಟ, ಆ ಬೆಟ್ಟವೇ ನಿಮಗೆ, ಆ ಬೆಟ್ಟವನ್ನು ಕ್ರಮಿಸಿ ಆ ಕಡೆಗೆ ಹೋದರೆ ಅಲ್ಲಿ ಕಾಣಸಿಗುವುದೇ ನಿಮಗೆ ಪಾಕಿಸ್ತಾನದ ಏರಿಯಾ. ಅದು ಈ ಬೆಟ್ಟ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟದ ಆ ಕಡೆ ಹೋದರೆ ನಿಮಗೆ ಪಾಕಿಸ್ತಾನದ ಏರಿಯಾ. ಅಲ್ಲಿ ಮಧ್ಯದಲ್ಲಿ ಲೈನ್ ಆಫ್ ಕಂಟ್ರೋಲ್ ಇದೆ. ಭಾರತದ ಗಡಿ ನಿಯಂತ್ರಣ ರೇಖೆಯು ಕೂಡ ಅಲ್ಲೇ ಹಾದು ಹೋಗುತ್ತೆ. ಸದ್ಯಕ್ಕೆ ಈಗ ಇಲ್ಲಿನ ಚಿತ್ರಣ ಹೇಗಿದೆ ಕೇಳಿದರೆ, ಅದಕ್ಕೆ ಹೊಂದಿಕೊಂಡಂಥ ಭಾಗಗಳ ಇಲ್ಲಿನ ಚಿತ್ರಣ ಹೇಗಿದೆ ಕೇಳಿದರೆ, ಎಲ್ಲವೂ ಕೂಡ ಬಂದಾಗಿದೆ. ಜನ ಓಡಾಟವೂ ಕಮ್ಮಿ ಇದೆ. ಹಾಗೆ ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ಬಹುಶಃ ಇವತ್ತೇನಾದರೂ ಮತ್ತೆ ಕಂಟಿನ್ಯೂ ಆಯಿತು ಅಂತ ಹೇಳಿದರೆ ಮತ್ತೆ ಇಲ್ಲಿನ ಜನಜೀವನ ಅದೇ ಸ್ಥಿತಿಗೆ ಬರುತ್ತೆ. ಸೇನೆಯ ವೆಹಿಕಲ್ಗಳು, ಸೇನೆಯ ಓಡಾಟ, ಮಿಲಿಟೆನ್ಸಿ ಎಲ್ಲವೂ ಕೂಡ ನಿರಂತರವಾಗಿ ಇಲ್ಲಿ ಗಸ್ತು ಕಾಯ್ತಾ ಕಟ್ಟೆಚ್ಚರವನ್ನು ವಹಿಸಿದೆ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಇಲ್ಲಿ ಸೇನೆ ಯಾವುದೇ ಸಮಯದಲ್ಲೂ ಕೂಡ ಕಣ್ಣಿಟ್ಟು ಎಲ್ಲವನ್ನು ಕೂಡ ಕಾವಲು ಕಾಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಂತೂ ಕಟ್ಟೆಚ್ಚರ ಜಾಸ್ತಿ ಆಗಿದೆ. ಕುಪ್ವಾರದಲ್ಲಿ, ಈ ಗಡಿ ಭಾಗವಾದಂಥ ಕುಪ್ವಾರದಲ್ಲಿ ಈಗ ಜನರ ಓಡಾಟ ಬಹಳ ವಿರಳವಾಗಿದೆ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇಲ್ಲಿನ ಕವರೇಜನ್ನು ಮಾಡ್ತಾ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಉಗ್ರರ ದಾಳಿಯಿಂದ ಕಣಿವೆ ರಾಜ್ಯ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತ ಮತ್ತೊಂದು ಕಡೆ ಕಾಡ್ತಾ ಇದೆ. ಉಗ್ರರು ಜಮ್ಮು ಕಾಶ್ಮೀರಕ್ಕೆ ಆರ್ಥಿಕ ಹೊಡೆತವನ್ನೇ ನೀಡಿದ್ದಾರೆ. ಕಾರಣ ಪ್ರವಾಸಿಗರನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥವ್ರು ಸಾವಿರಾರು, ಲಕ್ಷಾನುಗಟ್ಟಲೆ ಕಾಶ್ಮೀರದಲ್ಲಿ. ಈಗ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಕುಪ್ವಾರದಲ್ಲಿ ಇನ್ನೂ ಕೂಡ ಅಂಗಡಿಗಳು ಓಪನ್ ಆಗಿಲ್ಲ, ವಾಹನಗಳ ಸಂಚಾರ ಇಲ್ಲದೆ ರಸ್ತೆಗಳು ಬಿಕೋ ಅಂತ ಇವೆ. ಕುಪ್ವಾರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಕಾಶ್ಮೀರದ ಹಲವು ಕಡೆ ಏನು ಪ್ರವಾಸಿ ತಾಣಗಳಿದ್ದು, ಆ ಪ್ರವಾಸಿ ತಾಣಗಳು ಮೊದಲಿನ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಇಲ್ಲ. ಮೊದಲು ಯಾವ ರೀತಿ ಇದ್ದು ಈಗ ಆಪರೇಟ್ ಮಾಡ್ತಾ ಇವೆ ಕೆಲವು ಕಡೆ ಅಂತಂದ್ರೂ ಕೂಡ ಮೊದಲಿನ ಥರ ಇಲ್ಲ. ಆತಂಕದಲ್ಲಿಯೇ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡುವಂಥದ್ದು, ಜನ ರಸ್ತೆಯಲ್ಲಿ ಓಡಾಡುವಂಥದ್ದು. ಈಗ ನೀವು ಕುಪ್ವಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಅಲ್ಲಿ ಅಂಗಡಿ ಮುಂಗಟ್ಟು ಓಪನ್ ಆಗಿಲ್ಲ, ರಸ್ತೆಗಳು ಖಾಲಿ ಹೊಡಿತಾ ಇದೆ. ಆತಂಕದಲ್ಲೇ ಜನ ಓಡಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಕುಪ್ವಾರದ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತಹ